ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಇವತ್ತು ತಾರೀಕು 16 8ನೇ ತಿಂಗಳು 2024 ಶುಕ್ರವಾರ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಶ್ರಾವಣ ಮಾಸ. ಆ ಉದ್ದೇಶಕ್ಕೇ ವರಮಹಾಲಕ್ಷ್ಮಿ ಹಬ್ಬ ಆಗತಲಕ್ಕೆ ಎಲ್ಲರಿಗೂ ಒಳ್ಳೆಯದಾಯ್ತದೆ. ಈಗ 7:45 ಟೈಮು. ಪ್ರತಿಯೊಬ್ಬರೂ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ. ದುಡ್ಡಿರೋರು ಇಲ್ದಿದ್ದರು ಎಲ್ಲರೂ ಮಾಡ್ತಾರೆ. ನಾಡಿನ ಜನಗಳು ಹಬ್ಬ ಅಂತ ಆಚರಿಸ್ತಾರೆ. ಶ್ರಾವಣ ಮಾಸದಲ್ಲಿ 2ನೇ ವಾರ ನಾಳಕ್ಕೆ. ಅದಕ್ಕೆ ಪ್ರತಿಯೊಬ್ಬರೂ ವೆಂಕಟರಮಣ ಸ್ವಾಮಿ ಆಗಲಿ, ಗೋವಿಂದನಾಗಲಿ, ನರಸಿಂಹಸ್ವಾಮಿ ಆಗಲಿ, ಶನಿದೇವರಾಗಲಿ, ರಂಗನಾಥನಾಗಲಿ ಎಲ್ಲರೂ ಪೂಜೆ ಮಾಡ್ತಾರೆ ಶನಿವಾರ ದಿವಸ. ಭಗವಂತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ, ಭಗವಂತನ ಯಾರು ಅವ್ರ ಮನೆ ದೇವರು ಯಾರು ಪೂಜೆ ಮಾಡ್ಕೊಂಡು ಅವ್ರ ಶ್ರದ್ಧೆಯಿಂದ ಮಾಡ್ತಾರೋ ಅವ್ರಿಗೆ ಕಷ್ಟ ಪರಿಹಾರ ಮಾಡಿಕೊಡ್ತಾನೆ ಭಗವಂತ. ಅದನ್ನೇ ನಾವು ಹೇಳಬಲ್ವಿ. ಇಷ್ಟಕ್ಕೆಲ್ಲ ಕಾರಣ ಶನಿದೇವರನ್ನೇ ಕಾರಣ. ಶನಿ ಗುರು ಇಬ್ಬರು ಇಲ್ಲ ಅಂದರೆ ಅವ್ರಿಗೆ ಕಷ್ಟ, ನಾನಾ ಥರ ಕಷ್ಟ ಆಗ್ಬಿಡ್ತದೆ. ಶನಿ ಗುರು ಇಲ್ಲಾಂದರೆ ಪಂಚಾಂಗ ಕೇಳಕ್ಕೆ ಹೋಗ್ತೀರ, ನೋಡಪ್ಪ ನಮಗೆ ಶನಿ ಗುರು ಇದ್ದಾರೋ ಇಲ್ವೋ ಅಂತ ಕೇಳ್ತಾರೆ. ಒಂದೇ 5ನೇ ಮನೆ 6ನೇ ಮನೆ ಇದ್ದಾಗ ತುಂಬ ಕಷ್ಟ ಆಯ್ತದೆ. 7ನೇ ಮನೆ ಇದ್ರೂ ಸಾಡಸಾತ ಅಂತ ಹೇಳ್ತಾರೆ. ಆ ಉದ್ದೇಶಕ್ಕೆ ಭಗವಂತನ ಎಲ್ಲರೂ ಬೆಲ್ಲ, ಕಪ್ಪೆಳ್ಳು, ಎಣ್ಣೆ ದೇವಸ್ಥಾನಕ್ಕೆ ಕೊಡಬೇಕು. ಆ ಭಗವಂತನಿಗೆ ದೀಪ ಹಚ್ಚಿದ್ರೆ ಶಾಂತಿ ಆಯ್ತಾನೆ. ಕಪ್ಪೆಳ್ಳು ಅಂದ್ರೆ ಪ್ರಿಯ, ಬೆಲ್ಲನೂ ಅಷ್ಟೇ. ಇಷ್ಟೆಲ್ಲ ಮಾಡ್ಕೊಂಡು ಹೋದರೆ ತುಂಬ ಶ್ರೇಷ್ಠ ಆಗಿರ್ತದೆ. ಈಗ ರಾಹುಗಾಲ 6:30ಯಿಂದ 9 ಗಂಟೆ ರಾಹುಗಾಲನೇ ಇದು ಇರ್ತದೆ. ಗ್ರಹಗತಿಗಳು ಒಬ್ಬೊಬ್ಬರು ಒಂದೊಂದು ಚೇಂಜ್ ಆಯ್ತಾರೆ. 12 ಗ್ರಹಗಳು 12 ಅವತಾರ ಮಾಡ್ತಾರೆ. ಹಂಗೆ ಮನುಷ್ಯನು, ಯಾಕೆ ಅಂದರೆ ಪ್ರತಿಯೊಬ್ಬ ಮನುಷ್ಯನು ದುಡ್ಡಿದ್ರು ಒಂಥರ ಆಡ್ತಾನೆ, ದುಡ್ಡಿಲ್ದೋದ್ರು ಒಂಥರ ಅಂತ ಆಡ್ತಾನೆ. ಏನು ಇಲ್ದಿದ್ದನು, ಏನಪ್ಪ ಇವತ್ತು ಊಟಕ್ಕಿಲ್ಲವಲ್ಲಪ್ಪ ಅಂತ ಅವನು ಹೊರಗ್ತಾ ಇರ್ತಾನೆ. ಪ್ರತಿಯೊಬ್ಬ ಮನುಷ್ಯನು ಅಷ್ಟೇ. ಇದೆಲ್ಲ ತಿಳ್ಕೊಂಡು ನಾವು ಕಾಲ ಕಳೀಬೇಕು. ನರಮನುಷ್ಯನಾಗಿ ಬಂದಿದ್ವಿ ಭೂಮಿಗೆ ಭಾರವಾಗಿ. ಅದನ್ನು ನಾವು ಈಡೇರಿಸ್ಕೊಂಡು ಕಷ್ಟಪಟ್ಟು ಭಗವಂತ ಯಾವಾಗ ಕರ್ಕೊಂಡು ಹೋಗ್ತಾನೋ ಅವಾಗಂಟ ಹೋಗ್ಬೇಕು. ನಾವು ಅದು ಮಾಡ್ತೀವಿ, ಇದು ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಅದೆಲ್ಲ ಕನಸು. ಭಗವಂತನ ಮುಂದೆ ಯಾರೂ ಇಲ್ಲ. ಯಾರೇ ಆಗಿರ್ಬೋದು, ಎಷ್ಟೇ ಬೆಳೆದಿರ್ಬೋದು, ಎಷ್ಟೇ ದೊಡ್ಡರಾಗಿರ್ಬೋದು, ಭಗವಂತನ ಮುಂದೆ ಯಾರೂ ಇಲ್ಲ. ನಾನು ನಂದು ಅಂತ ಅಹಂಕಾರ, ಅದೆಲ್ಲ ಮಾಡೋಕ್ಕೋಗ್ಬಾರ್ದು. ಅವರವರು ಇಚ್ಛೆ ಅದು. ಭಗವಂತ ಒಳ್ಳೆಯದಾಗಲಿ ಅಂತ ನಾವು ಹೇಳ್ತೀವಿ. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ, ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನೂ ಪ್ರತಿಯೊಬ್ಬರಿಗೂ, ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು ಪ್ರತಿಯೊಬ್ಬರಿಗೂ ಹಣ ಹೆಚ್ಚಿದ್ರೂ ಅಹಂಕಾರ ಇರ್ತದೆ, ಅನ್ನ ಹೆಚ್ಚಿದ್ರೂ ಅಹಂಕಾರ ಇರ್ತದೆ. ನಾನು ಅನ್ನೋದು ಮಾತ್ರ ಮನುಷ್ಯನಿಗೆ ಬರಬಾರ್ದು. ತಾತ್ಕಾಲಕ್ಕೆ ಅವೆರಡೇ ದಿನ ಇರೋದು. 3ನೇ ದಿನಕ್ಕೆ ಎಲ್ಲನ ಎಡಗಿ ಕೆಳಗೆ ಬಿದ್ದರೆ ಅವಾಗ ನೋಡೋರು ಗತಿ ಇರೋದಿಲ್ಲ. ಅದೆಲ್ಲ ಯೋಚನೆ ಮಾಡಬೇಕು ಪ್ರತಿಯೊಬ್ಬ ಮನುಷ್ಯನು. ಗ್ರಹಗತಿಗಳು ಹೆಂಗೆ ಆಡಿಸ್ತಾರೋ ನಾವು ಹಂಗೆ ಆಡ್ತೀವಿ. ಆದರೆ ಅದನ್ನು ಎಲ್ಲ ಬಿಟ್ಟು ಭಗವಂತ ನೀನು ಇದೆಯಪ್ಪ ಅಂತ ಕೈ ಮುಕ್ಕೊಂಡು ಹೋದರೆ ನಮಗೆಲ್ಲ ಬಾಳ್ಮೆ ಕೊಡ್ತಾನೆ, ಅನುಕೂಲನೂ ಮಾಡಿಕೊಡ್ತಾನೆ. ಮಣ್ಣು ಹಿಡ್ಕೊಂಡ್ರೂ ಬಂಗಾರ ಆಯ್ತದೆ ಆ ಮಹಾನುಭಾವ ಅಂತನೂ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೈ ಮುಗ್ದು ಹೇಳ್ತೀನಿ. ಇವತ್ತು ಶ್ರಾವಣ ಮಾಸ ವರಮಹಾಲಕ್ಷ್ಮಿ ಹಬ್ಬ ತುಂಬ ಶ್ರೇಷ್ಠ. ಸಾಯಂಕಾಲನೂ ವರಲಕ್ಷ್ಮಿನ ಕುಂಡ್ರಿಸಿ ಪೂಜೆ ಮಾಡಿ ನಿಮ್ಗೆ ಲಕ್ಷ್ಮಿ ಬಂದು ಮನೆಗೆ ಬಂದೇ ಬರ್ತಾಳೆ. ಅವಾಗ ಎಲ್ಲರಿಗೂ ಒಳ್ಳೆಯದಾಯ್ತದೆ. ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು